ರೇವಣ್ಣ ಸಲ್ಲಿಸಿದ ಜಾಮೀನು ಅರ್ಜಿ ವಿಚಾರಣೆ. ಪ್ರಜ್ವಲ್ ಜಾಮೀನು ಅರ್ಜಿ ಕಾಯ್ದಿರಿಸಿದಂತಹ ಕೋರ್ಟ್ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದ ಜಾಮೀನು ಅರ್ಜಿ ಜಾಮೀನು ವಿಚಾರಣೆ ನಡೆಸಿದ 42ನೇ ಎಸಿಎಂಎಂ ಕೋರ್ಟ್ ವಿಚಾರಣೆ ಮುಗಿಸಿ ಆದೇಶ ಕಾಯ್ದಿರಿಸಿದಂತಹ ನ್ಯಾಯಾಲಯ. ಜೂನ್ 26ಕ್ಕೆ ಆದೇಶ ಕಾಯ್ದಿರಿಸಿದ ಕೋರ್ಟ್. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್. ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ಕಾಯ್ದಿರಿಸಿದೆ. ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ ಜಾಮೀನು ಅರ್ಜಿ. ಈ ಜಾಮೀನು ವಿಚಾರಣೆಯನ್ನು ನಡೆಸಿದಂತಹ 42ನೇ ಎಸಿಎಂಎಂ ಕೋರ್ಟ್ ವಿಚಾರಣೆಯನ್ನ ಮುಗಿಸಿ ಆದೇಶವನ್ನ ನ್ಯಾಯಾಲಯ ಕಾಯ್ದಿರಿಸಿದೆ. ಲೈಂಗಿಕ ದೌರ್ಜನ್ಯ ನಡೆಸಿರುವಂಥ ಆರೋಪದಲ್ಲಿ ಸಿಲುಕಿಕೊಂಡಿರುವಂಥ ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಈಗಾಗಲೇ ನ್ಯಾಯಾಲಯ ಮಾಡಿ ಜಾಮೀನು ವಿಚಾರಣೆಯನ್ನು 42ನೇ ಎಸಿಎಂಎಂ ಕೋರ್ಟ್ ಮಾಡಿರುವಂಥದ್ದು. ಇದೀಗ ವಿಚಾರಣೆ ನಡೆದಿದೆ. ಆದೇಶ ಅಷ್ಟೇ ಈಗ ಬಾಕಿ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದ ಮೂಲಕ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ವೀರೇಶ್, ಏನಿದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದ್ದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ಕಾಯ್ದಿರಿಸಿರುವಂಥದ್ದು. ಏನು ಸಿಗುವಂಥ ಸಾಧ್ಯತೆಗಳಿದಾವ ಅಥವಾ ಏನು ನಡೀತು ಅನ್ನುವಂಥದ್ದು ಏನಿದೆ ಡೀಟೇಲ್ಸ್? ಖಂಡಿತ ಸುರೇಶ್, ಏನು ಈಗಾಗಲೇ ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಏನು 14 ದಿನಗಳ ಕಾಲ ಈಗಾಗಲೇ ನ್ಯಾಯಾಂಗ ಬಂಧನವನ್ನ ನೀಡಿದೆ. ಏನು ಇಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇಂದು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಜೊತೆಗೆ ಏನು ಈ 3ನೇ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಪೊಲೀಸ್ ಕಸ್ಟಡಿ ಏನು ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಇಂದು ಅವರಿಗೆ ಕೋರ್ಟ್ಗೆ ಏನು ಹಾಜರುಪಡಿಸಿದ್ರು. ಅದೇ ವೇಳೆ ಏನು 42ನೇ ಎಸಿಎಂಸಿ ಕೋರ್ಟ್ ನ್ಯಾಯಾಧೀಶರಂದು ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಹೊರಡಿಸಿದ್ದಾರೆ. ಇದರ ಜೊತೆಲೆ ಅವರು ಈಗಾಗಲೇ ಏನಂತಂದ್ರೆ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿಯನ್ನು ಕೂಡ ಕೋರ್ಟ್ ಕಾಯ್ದಿರಿಸಿದೆ. ಯಾಕಂತಂದ್ರೆ ಏನು ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಸಿದ ಜಾಮೀನನ್ನ ಏನು ವಿಚಾರಣೆ ನಡೆಸಿದ 42ನೇ ಎಪಿಎಂಸಿ ಕೋರ್ಟ್ ಕೂಡ ಈಗ ಅದು ಏನು ಈ ಒಂದು ಜಾಮೀನು ಅರ್ಜಿಯನ್ನ ಕಾಯ್ದಿರಿಸಿದೆ. ಜೊತೆಗೆ ಈ ಒಂದು ವಿಚಾರಣವನ್ನ ಇಂದು ನಾವು ಬಗೆಹರಿಸೋಕ್ಕಾಗುದಿಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ನ್ಯಾಯಾಧೀಶರು ನೀಡಿದ್ದು. ಜೊತೆಗೆ ಇದೇ ಒಂದು ಜಾಮೀನು ಅರ್ಜಿ ವಿಚಾರಣೆಯನ್ನ ಅಂದ್ರೆ ಜೂನ್ 26ಕ್ಕೆ ಆದೇಶ ನೀಡಿ ಕಾಯ್ದಿರಿಸಲಾಗಿದೆ. ಅಂದ್ರೆ ಏನು ಹೊಳೆ ನರಸೀಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದ ಈ ವಿಚಾರವಾಗಿ ಆ ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಏನು ಪ್ರಜ್ವಲ್ ಪರ ವಕೀಲರು ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಇವತ್ತು ಅದರ ಬಗ್ಗೆ ಯಾವುದೇ ರೀತಿಯ ಪ್ರಸ್ತಾಪ ಮಾಡದೆ ನ್ಯಾಯಾಧೀಶರು ಅದನ್ನ ಮಧ್ಯೆ 26ರ ನಂತರ ಅಂದ್ರೆ ವಿಚಾರಣೆ ಅದು ಜಾಮೀನು ಕೊಡ್ಬೇಕು ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ 26ನೇ ತಾರೀಕು ಚರ್ಚೆ ಆಗುವಂತದ್ದು. ಜೊತೆಗೆ ಇವರಿಗೆ ಈಗಾಗಲೇ ಏನು ಜಾಮೀನು ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋ ಒಂದು ಬಹಳಷ್ಟು ಚರ್ಚೆ ಕೂಡ ವ್ಯಕ್ತವಾಗ್ತಿದೆ ಸುರೇಶ್. ಓಕೆ, ಧನ್ಯವಾದ ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.